ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಗೆ ಬೇಕಾಗಿರುವ ಪ್ರಮುಖ ಖನಿಜ ಯಾವುದು? ಆಪ್ಷನ್ಸ್ ಎ ಕ್ಯಾಲ್ಸಿಯಂ, ಬಿ ಕಬ್ಬಿಣ, ಸಿ ಮೆಗ್ನೀಷಿಯಂ, ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪಾದನೆಯಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದ ಪ್ರತಿಯೊಂದು ಕೋಶವು ಶಕ್ತಿಗಾಗಿ ATP ಅಂದರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಎಂಬ ಅಣುವನ್ನು ಅವಲಂಬಿಸಿರುತ್ತದೆ. ATPಯನ್ನು ಸಕ್ರಿಯಗೊಳಿಸಲು ಮೆಗ್ನೀಷಿಯಂ ಅಗತ್ಯವಿದೆ. ಅಂದರೆ ಸಾಕಷ್ಟು ಮೆಗ್ನೀಷಿಯಂ ಇಲ್ಲದೆ ದೇಹವು ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಲು ಅಥವಾ ಬಳಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಮಟ್ಟ ಇದ್ದರೆ ಹೆಚ್ಚಾಗಿ ಆಯಾಸ ಮತ್ತು ದೌರ್ಬಲ್ಯ ಕಾಣಿಸಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ಪ್ರಾಚೀನ ಕಾಲದಿಂದಲೂ ಯಾವುದನ್ನು ಜೀರ್ಣಕಾರಿ ಏಜೆಂಟ್ ಆಗಿ ಬಳಸಲಾಗುತ್ತಿದೆ? ಆಪ್ಷನ್ಸ್ ಎ ಹುಣಸೆಹಣ್ಣು, ಬಿ ನಿಂಬೆಹಣ್ಣು, ಸಿ ವೀಳ್ಯದೆಲೆ, ಡಿ ಅಜ್ವೈನ. ಸರಿಯಾದ ಉತ್ತರ ಆಪ್ಷನ್ ಎ ಹುಣಸೆ ಹಣ್ಣು. ಭಾರತೀಯ ಅಡುಗೆ ಮನೆಯಲ್ಲಿ ಹುಣಸೆ ಹಣ್ಣಿಗೆ ವಿಶೇಷ ಸ್ಥಾನವಿದೆ. ಹುಣಸೆ ಹಣ್ಣು ಕೇವಲ ನಾಲಿಗೆಗೆ ರುಚಿ ನೀಡುವುದಷ್ಟೇ ಅಲ್ಲ, ಆಯುರ್ವೇದದ ಪ್ರಕಾರ ಇದೊಂದು ಅಮೂಲ್ಯವಾದ ಔಷಧಿಯಾಗಿದೆ. ಇದರಲ್ಲಿರುವ ಟಾರ್ಟರಿಕ್ ಆಮ್ಲ ಮತ್ತು ನಾರಿನಾಂಶವು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಮಲಬದ್ಧತೆಯಿಂದ ಬಳಲುತ್ತಿರುವವರಿಗೆ ಇದು ಉತ್ತಮ ಮನೆಮದ್ದು. ಇದು ಜೀರ್ಣಾಂಗ ವ್ಯೂಹದ ಸ್ನಾಯುಗಳನ್ನು ಸಡಿಲಗೊಳಿಸಿ ಆಹಾರವು ಸುಲಭವಾಗಿ ಚಲಿಸುವಂತೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಸಮೋಸ ಭಾರತಕ್ಕೆ ಯಾವ ದೇಶದಿಂದ ಬಂದಿದೆ? ಆಪ್ಷನ್ಸ್ ಎ ಮಧ್ಯ ಏಷ್ಯಾ, ಬಿ ಇರಾನ್, ಸಿ ಚೀನಾ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಮೋಸಾದ ಇತಿಹಾಸವು 10ನೇ ಶತಮಾನದಷ್ಟು ಹಳೆಯದು. ಇದು ಮೂಲತಃ ಮಧ್ಯ ಏಷ್ಯಾ ಮತ್ತು ಇರಾನ್ ಭಾಗದಿಂದ ಬಂದಿದೆ. ಆಗ ಇದನ್ನು ಪರ್ಷಿಯನ್ ಭಾಷೆಯಲ್ಲಿ ಸಂಬೋಸಾಗ್ ಎಂದು ಕರೆಯಲಾಗುತ್ತಿತ್ತು. 13 ಮತ್ತು 14ನೇ ಶತಮಾನದ ಸುಮಾರಿಗೆ ಮುಸ್ಲಿಂ ವ್ಯಾಪಾರಿಗಳು ಮತ್ತು ಸುಲ್ತಾನರ ಮೂಲಕ ಈ ಖಾದ್ಯವು ಭಾರತಕ್ಕೆ ಪ್ರವೇಶಿಸಿತು. ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ರಾಜಮನೆತನದ ಭೋಜನದ ಭಾಗವಾಗಿ ಸಮೋಸಾವನ್ನು ಬಡಿಸಲಾಗುತ್ತಿತ್ತು. ನಾಲ್ಕನೇ ಪ್ರಶ್ನೆ, ಕಣ್ಣುಗಳಲ್ಲಿ ಕಣ್ಣೀರು ಯಾವ ಭಾಗದಿಂದ ಬರುತ್ತದೆ? ಆಪ್ಷನ್ಸ್ ಎ ಕಾರ್ನಿಯಾ, ಬಿ ಐರಿಸ್, ಸಿ ರೆಟಿನಾ, ಡಿ ಅಶ್ರುಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಶ್ರುಗ್ರಂಥಿ. ಮಾನವನ ಸಹಜ ಪ್ರಕ್ರಿಯೆಗಳಲ್ಲಿ ಅಳು ಕೂಡ ಒಂದು. ಅತಿಯಾದ ದುಃಖ ಅಥವಾ ಸಂತೋಷವಾದಾಗ ಕಣ್ಣುಗಳು ತೀವ್ರವಾಗುತ್ತವೆ. ಕಣ್ಣೀರು ಕೇವಲ ನೀರಲ್ಲ, ಅದು ನಮ್ಮ ಕಣ್ಣುಗಳನ್ನು ರಕ್ಷಿಸುವ, ಸ್ವಚ್ಛಗೊಳಿಸುವ ಮತ್ತು ನಮ್ಮ ಭಾವನೆಗಳನ್ನು ಹೊರಹಾಕುವ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ನಮ್ಮ ಕಣ್ಣಿನ ಮೇಲ್ಭಾಗದ ಹೊರಮೂಲೆಯಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಥವಾ ಅಶ್ರುಗ್ರಂಥಿಗಳಿವೆ. ನಾವು ಕಣ್ಣು ಮಿಟುಕಿಸಿದಾಗಲೆಲ್ಲ ಈ ಗ್ರಂಥಿಗಳು ದ್ರವವನ್ನು ಬಿಡುಗಡೆ ಮಾಡುತ್ತವೆ. ಇದು ಕಣ್ಣಿನ ಮೇಲ್ಮೈಯನ್ನು ತೇವವಾಗಿರಿಸುತ್ತದೆ. ಕಣ್ಣಿನ ಗುಡ್ಡೆ ಒಣಗದಂತೆ ತಡೆಯಲು ಮತ್ತು ಧೂಳಿನಿಂದ ರಕ್ಷಿಸಲು ಇವು ಹಗಲಿಡೀ ಸ್ರವಿಸುತ್ತಿರುತ್ತವೆ. ಐದನೇ ಪ್ರಶ್ನೆ, ಯಾವ ಆರೋಗ್ಯ ಸಮಸ್ಯೆ ಇರುವವರು ಅರಿಶಿಣದ ಹಾಲನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಪಿತ್ತಕೋಶ ಸಮಸ್ಯೆ, ಸಿ ಗರ್ಭಿಣಿ ಅಥವಾ ಬಾಣಂತಿಯರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅರಿಶಿಣವು ದೇಹದಲ್ಲಿ ಪಿತ್ತರಸ ಉತ್ಪಾದನೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಪಿತ್ತಜನಕಾಂಗದಲ್ಲಿ ಕಲ್ಲು ಅಥವಾ ಪಿತ್ತರಸ ನಾಳಗಳ ಸಮಸ್ಯೆ ಇರುವಂತವರು ಅರಿಶಿಣದ ಹಾಲನ್ನು ಕುಡಿದರೆ ನೋವು ಮತ್ತು ಅಸ್ವಸ್ಥತೆ ಹೆಚ್ಚಾಗುತ್ತದೆ. ಅರಿಶಿಣವು ಆಕ್ಸಲೇಟ್ಗಳನ್ನು ಹೊಂದಿದ್ದು ಇದು ಕ್ಯಾಲ್ಸಿಯಂನೊಂದಿಗೆ ಸೇರಿ ಮೂತ್ರಪಿಂಡದ ಕಲ್ಲುಗಳನ್ನು ರೂಪಿಸುತ್ತದೆ. ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲುತ್ತಿರುವವರು ಅರಿಶಿಣದ ಹಾಲನ್ನು ಕುಡಿಯುವುದರಿಂದ ಇದು ಆರೋಗ್ಯಕ್ಕೆ ಹಾನಿಯಾಗಬಹುದು. ಗರ್ಭಿಣಿ ಅಥವಾ ಹಾಲುಣಿಸುವ ಮಹಿಳೆಯರು ಅರಿಶಿಣವನ್ನು ಸಾಮಾನ್ಯವಾಗಿ ಸಣ್ಣ ಪ್ರಮಾಣದಲ್ಲಿ ಸೇವಿಸಿದರೆ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಆರನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ವಿಶ್ವದಲ್ಲಿ ಅತಿ ಹೆಚ್ಚು ಸರ್ಕಾರಿ ಸಾಲ ಹೊಂದಿರುವ ದೇಶ ಅಮೆರಿಕವಾಗಿದೆ. ಅಮೆರಿಕದ ಒಟ್ಟು ಸರ್ಕಾರಿ ಸಾಲವು ಸುಮಾರು $38.3 ಟ್ರಿಲಿಯನ್ ಆಗಿದ್ದು, ಹೆಚ್ಚುತ್ತಿರುವ ಮಿಲಿಟರಿ ವೆಚ್ಚ ಮತ್ತು ಕಲ್ಯಾಣ ಯೋಜನೆಗಳೇ ಇದಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗಿದೆ. ಭಾರತವು ಸರಿಸುಮಾರು $3.8 ಟ್ರಿಲಿಯನ್ ಸರ್ಕಾರಿ ಸಾಲದೊಂದಿಗೆ 6ನೇ ಸ್ಥಾನದಲ್ಲಿದೆ. ಏಳನೇ ಪ್ರಶ್ನೆ, ಮದ್ಯಪಾನಕ್ಕೂ ಮುನ್ನ ಯಾವುದನ್ನು ಸೇವಿಸುವುದರಿಂದ ಯಕೃತ್ತಿನ ಕಾರ್ಯ ಸುಧಾರಿಸುತ್ತದೆ?
ಆಪ್ಷನ್ಸ್ ಎ ನೀರು, ಬಿ ಹಸಿ ತರಕಾರಿ, ಸಿ ವಿಟಮಿನ್ B12 ಆಹಾರ, ಡಿ ಪ್ರೋಟೀನ್ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ ಆಹಾರ. ಆಲ್ಕೋಹಾಲ್ ಸೇವಿಸುವ ಮೊದಲು ಪ್ರೋಟೀನ್ ಸೇವಿಸುವುದರಿಂದ ಆಲ್ಕೋಹಾಲ್ ನೇರವಾಗಿ ಹೀರಿಕೊಳ್ಳುವಿಕೆಗೆ ನಿಧಾನಗೊಳಿಸುತ್ತದೆ. ಹಾಗೆಯೇ ಇದು ಯಕೃತ್ತಿನ ಕಾರ್ಯ ಸುಧಾರಿಸುತ್ತದೆ. ಪ್ರೋಟೀನ್ ಸೇವಿಸಿದ ನಂತರ ಮದ್ಯ ಸೇವಿಸುವುದರಿಂದ ಇದು ಹೊಟ್ಟೆ ತುಂಬಿದ ರೀತಿಯಲ್ಲಿ ಭಾಸವಾಗುತ್ತದೆ. ಇದು ಅತಿಯಾಗಿ ಕುಡಿಯುವುದನ್ನು ತಡೆದು ಹ್ಯಾಂಗೋವರ್ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. 8ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತದೆ? ಆಪ್ಷನ್ಸ್ ಎ ಬಿಸಿ ನೀರು, ಬಿ ಆಮ್ಲ ಜ್ಯೂಸ್, ಸಿ ಲವಂಗ ನೀರು, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗ ನೀರು. ಲವಂಗ ನೀರಿನಲ್ಲಿ ಯುಜಿನಾಲ್ ಸಂಯುಕ್ತವಿರುವುದರಿಂದ ಇದು ಬ್ಯಾಕ್ಟೀರಿಯಾ ವಿರೋಧಿ, ಉರಿಯೂತ ನಿವಾರಕ ಮತ್ತು ಸ್ಥಳೀಯ ನಿಶ್ಚಲಕಾರಿ ಗುಣಗಳನ್ನು ಹೊಂದಿದೆ. ಆದ್ದರಿಂದ ಇದರ ನಿಯಮಿತ ಸೇವನೆಯು ಬಾಯಿಯ ದುರ್ವಾಸನೆ ನಿವಾರಿಸಿ ಹಲ್ಲು ನೋವು ಮತ್ತು ಒಸಡುಗಳ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಬಾಯಿ ಮುಕ್ಕಳಿಸುವುದರಿಂದ ಸೂಕ್ಷ್ಮಾಣುಗಳನ್ನು ಕೊಲ್ಲುತ್ತದೆ. ಹುಣ್ಣುಗಳು ಮತ್ತು ಗಮ್ ಸಮಸ್ಯೆಗಳನ್ನು ತಗ್ಗಿಸುತ್ತದೆ. ಅಷ್ಟೇ ಅಲ್ಲದೆ ಇದು ಹೊಟ್ಟೆಯ ಉಬ್ಬರ, ಅಜೀರ್ಣ ಮತ್ತು ಬ್ಲೋಟಿಂಗ್ ಅನ್ನು ಕಡಿಮೆ ಮಾಡುತ್ತದೆ. ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದ್ದು ಹೊಟ್ಟೆಯ ಆರೋಗ್ಯವನ್ನು ಬಲಪಡಿಸುತ್ತದೆ. 9ನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯಲ್ಲಿ ಯಾವ ಒಂದು ಸಣ್ಣ ಬದಲಾವಣೆ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಪದೇ ಪದೇ ಮೂತ್ರ ವಿಸರ್ಜನೆ, ಬಿ ನೊರೆ ಮೂತ್ರ, ಸಿ ವಾಸನೆಯ ಮೂತ್ರ, ಡಿ ಗಾಢ ಹಳದಿ ಮೂತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಪದೇ ಪದೇ ಮೂತ್ರ ವಿಸರ್ಜನೆ. ಹೆಚ್ಚಿನ ಪುರುಷರು ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜಿಸುತ್ತಾರೆ. ಇನ್ನು ಕೆಲವರು ವಯಸ್ಸಾದ ನಂತರ ಮೂತ್ರ ವಿಸರ್ಜಿಸುವುದನ್ನು ಕಡಿಮೆ ಮಾಡುತ್ತಾರೆ. ಕೆಲವೊಮ್ಮೆ ಈ ಸಮಸ್ಯೆ ವಿಸ್ತರಿಸಿದ ಪ್ರಾಸ್ಟೇಟ್ನಿಂದ ಉಂಟಾಗಿರುತ್ತದೆ. ಆದರೆ ಇದನ್ನು ಸಾಮಾನ್ಯ ಸಮಸ್ಯೆ ಎಂದು ಭಾವಿಸಿ ಈ ರೋಗವನ್ನು ನಿರ್ಲಕ್ಷಿಸುತ್ತಾರೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವಾಗಲೂ ಆರಂಭಿಕ ಹಂತಗಳಲ್ಲಿ ಗೋಚರಿಸುವುದಿಲ್ಲ. ಬದಲಾಗಿ ಇದು ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ಹರಿವಿನಲ್ಲಿ ತೊಂದರೆ, ಮೂತ್ರದ ಹರಿವು ನಿಲ್ಲುವುದು ಮತ್ತು ಪ್ರಾರಂಭವಾಗುವುದು, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು, ಮೂತ್ರ ವಿಸರ್ಜಿಸುವಾಗ ಉರಿ, ಅಪೂರ್ಣ ವಿಸರ್ಜನೆಯ ಭಾವನೆ ಉಂಟಾಗುತ್ತದೆ. ಕ್ಯಾನ್ಸರ್ ಮುಂದುವರಿದರೆ ಮೂತ್ರ ವಿಸರ್ಜನೆಯ ತುರ್ತು ಸ್ಥಿತಿ, ಬೆನ್ನು ಅಥವಾ ಮೂಳೆ ನೋವು, ತೀವ್ರ ಆಯಾಸ, ತೋಳುಗಳು ಮತ್ತು ಕಾಲುಗಳಲ್ಲಿ ದೌರ್ಬಲ್ಯ ಕಂಡುಬರುತ್ತದೆ. 10ನೇ ಪ್ರಶ್ನೆ, ಮೀನಿನ ಮುಳ್ಳು ಗಂಟಲಿನಲ್ಲಿ ಸಿಲುಕಿಕೊಂಡಾಗ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಅನ್ನದ ಮುದ್ದೆ, ಬಿ ಹಾಲು, ಸಿ ಬಾಳೆಹಣ್ಣು, ಡಿ ಬಿಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು. ನಿಮ್ಮ ಗಂಟಲಿನಲ್ಲಿ ಮುಳ್ಳು ಸಿಲುಕಿಕೊಂಡಂತೆ ನಿಮಗೆ ಅನಿಸಿದರೆ ಮೊದಲು ಗಟ್ಟಿಯಾಗಿ ಕೆಮ್ಮಲು ಪ್ರಯತ್ನಿಸಿ. ಕೆಮ್ಮಿನಿಂದ ಉಂಟಾಗುವ ಒತ್ತಡವು ಮುಳ್ಳನ್ನು ಸ್ಥಳಾಂತರಿಸಬಹುದು. ಅಥವಾ ಒಂದು ದೊಡ್ಡ ಬಾಳೆಹಣ್ಣಿನ ತುಂಡನ್ನು ನಿಮ್ಮ ಬಾಯಿಯಲ್ಲಿ ಇಟ್ಟು ಅದು ಮೃದುವಾದ ತಕ್ಷಣ ಅದನ್ನು ನುಂಗಿ. ಬಾಳೆಹಣ್ಣಿನ ಜಿಗುಟದ ಸ್ವಭಾವದಿಂದಾಗಿ ಮುಳ್ಳು ಅದರೊಂದಿಗೆ ಒಳಗೆ ಹೋಗುತ್ತದೆ. ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಗಂಟಲಿನ ಸ್ನಾಯುಗಳು ನಿಧಾನವಾಗಿ ಸಡಿಲಗೊಳ್ಳುತ್ತವೆ. ಇದರಿಂದಾಗಿ ಮುಳ್ಳು ಕೆಳಗೆ ಜಾರುವುದು ಸುಲಭವಾಗುತ್ತದೆ. 11ನೇ ಪ್ರಶ್ನೆ, ಕಾಡಿನ ರೈತ ಎಂದೇ ಗುರುತಿಸಲ್ಪಟ್ಟ ಜೀವಿ ಯಾವುದು? ಆಪ್ಷನ್ಸ್ ಎ ಜಿಂಕೆ, ಬಿ ಮಂಗಟ್ಟೆ ಹಕ್ಕಿ, ಸಿ ಲಂಗೂರ್, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಟ್ಟೆ ಹಕ್ಕಿ. ಮಂಗಟ್ಟೆ ಹಕ್ಕಿ ಅಥವಾ ಹಾರ್ನ್ ಬಿಲ್ ಎಂದು ಕರೆಯಲ್ಪಡುವ ಈ ಪಕ್ಷಿಯು ಕಾಡಿನ ರೈತ ಎಂದೇ ಗುರುತಿಸಲ್ಪಟ್ಟಿದೆ. ಇದು ಬೀಜ ಪಸರಿಸುತ್ತಾ ಕಾಡುಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತದೆ. ತನ್ನ ಉದ್ದದ ಕೊಕ್ಕಿನಿಂದ ಒಂದಷ್ಟು ಬೀಜ ಹಣ್ಣುಗಳನ್ನು ಅಡವಿಯಲ್ಲಿ ಅಲ್ಲಲ್ಲಿ ಬೀಳಿಸುವುದರಿಂದ ಕಾಡು ಬೆಳೆಯುತ್ತದೆ. ಹೀಗಾಗಿ ಇದನ್ನು ಕಾಡಿನ ರೈತ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.